ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಎಂಎಲ್ಎ ಸಂಗಮೇಶ್ ಮಗನ ಆಟಾಟೋಪ ಪ್ರಕರಣ ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಗೆ ಅಧಿಕಾರಿ ಜ್ಯೋತಿ ದೂರನ್ನ ಕೊಟ್ಟಿದ್ದು ಬಸವೇಶ್ವರ್ ವಿರುದ್ಧವಾ? ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಗೆ ಅಧಿಕಾರಿ ಜ್ಯೋತಿ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟಿದ್ದು ಬಸವೇಶ್ ವಿರುದ್ಧವಾ, ಮರಳುಗಾರಿಕೆ ವಿರುದ್ಧ? ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ. ಎಫ್ಐಆರ್ ಆಗತ್ತೆ ನೋಡಿ ಅಂತ ಅಷ್ಟೇ ಕೇಳಿದ್ದಾರೆ ಜ್ಯೋತಿ. ಬಸವೇಶ್ ದಾದಾಗಿರಿಯ ವಿರುದ್ಧ ಅಧಿಕಾರಿ ಜ್ಯೋತಿ ಕಂಪ್ಲೇಂಟ್ ಕೊಟ್ರ ಅಥವಾ ಮರಳುಗಾರಿಕೆ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ರ? ಇದು ಇನ್ನೂ ಕೂಡ ನಿಗೂಢವಾಗಿದೆ. ಅಧಿಕಾರಿ ಜ್ಯೋತಿ ಕೇಳಿರೋದು ಎಫ್ಐಆರ್ ಆಗತ್ತೆ ನೋಡಿ ಅಂತ ಮಾತ್ರ. ಬೇರೆ ಫೋನ್ ಕಾಲ್ಸ್ ಬಂತು, ಅದು ಕೂಡ ನಮಗೆ ಬಹಳ ಪ್ರಾಬ್ಲಮ್ ಆಯ್ತು. ಏನೋ ಈ ತರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ ಅಷ್ಟೇ. ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ಇಲ್ಲ ಇಲ್ಲ ನಮ್ಗೇನು ಇಲ್ಲ 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 ಆ ಥರದ್ದು ಇಲ್ಲ ಇಲ್ಲ ಆ ಥರ ಏನು ನಮ್ಗೆ ಬಂದಿಲ್ಲ. ಬೇರೆ ಫೋನ್ ಕಾಲ್ಸ್ ಬಂತು. ಮೇಲಧಿಕಾರಿಗಳಿಗೂ ದೂರ ಮೇಲಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಈಗ ಮೇಲಧಿಕಾರಿಗಳಿಗೂ ದೂರ ಅಂದ್ರೆ ಮೇಲಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಈ ಪ್ರಕರಣ ಸಂಬಂಧಪಟ್ಟ ಅಧಿಕಾರಿ ಜ್ಯೋತಿ ಈಗ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರ ವಿರುದ್ಧ ದೂರು ಅನ್ನೋದು ಇನ್ನೂ ಸಹ ನಿಗೂಢವಾಗಿದೆ. ಬಸವೇಶ್ ವಿರುದ್ಧ ದೂರು ಕೊಟ್ಟಿದ್ದಾರಾ, ಮರಳುಗಾರಿಕೆ ವಿರುದ್ಧ ದೂರು ಕೊಟ್ಟಿದ್ದಾರೆ? ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಗೆ ಅಧಿಕಾರಿ ಜ್ಯೋತಿ ಬಂದು ದೂರನ್ನ ಕೊಟ್ಟಿದ್ದಾರೆ. ಯಾರ ವಿರುದ್ಧ ಜ್ಯೋತಿ ದೂರು ಕೊಟ್ರು ಅನ್ನೋದು ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಎಫ್ಐಆರ್ ಆಗತ್ತೆ ನೋಡಿ ಅಂತ ಮಾತ್ರ ಹೇಳಿದ್ದಾರೆ. ಶಾಸಕನ ಮಗನ ಮೇಲೆ ಕೇಳಿ ಬಂದಿರೋ ಗಂಭೀರವಾದ ಆರೋಪ. ಅಧಿಕಾರಿ ಜ್ಯೋತಿ ಈಗ ತಾನೇ ಮಾತಾಡ್ತಾ ಇದ್ರು. ಅವ್ರ ಮೇಲೆ ಗಾಡಿ ಹತ್ಸಿ ಅಂತ ಹೇಳ್ತಾರೆ. ಈ ತರ ವಾಚ್ಯ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಹಾಗಾದ್ರೆ ಶಾಸಕನ ಮಗ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಯಾವುದು ಕ್ರಮ ಆಗಲ್ವಾ? ಪೊಲೀಸರು ಯಾಕೆ ದೂರನ್ನ ತಗೋತಾ ಇಲ್ಲ? ಹಿರಿಯ ಅಧಿಕಾರಿಗಳು ದೂರನ್ನ ಕೊಡಬೇಡಿ ಅಂತ ಅಧಿಕಾರಿ ಜ್ಯೋತಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇಂತ ಹಲವು ಮಾತುಗಳಿತ್ತು. ಇದೆಲ್ಲದರ ನಡುವೆ ಜ್ಯೋತಿ ದೂರು ಕೊಟ್ಟಿದ್ದಾರೆ. ಭದ್ರಾವತಿ ಹಳೇನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿದೆ. ದೂರು ಕೊಟ್ಟಿದ್ದು ಯಾರ ವಿರುದ್ಧ, ಬಸವೇಶ್ ಅಥವಾ ಮರಳುಗಾರಿಕೆ ವಿರುದ್ಧವಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.